ವರ್ಷಕ್ಕೂ ಸರ್ಕಾರಿ ಶಾಲೆಗಳನ್ನ ಮುಚ್ತಾ ಬರ್ತಾ ಇದ್ದಾರೆ. ನಮ್ಮ ಒಂದು ಅಭಿಯಾನ ಏನಂತಂದ್ರೆ ಸರ್ಕಾರಿ ಶಾಲೆ ಉಳಿಸೋಣ, ಸರ್ಕಾರಿ ಶಾಲೆ ಬೆಳೆಸೋಣ, ಸರ್ಕಾರಿ ಶಾಲೆ ಉಳಿಸೋಣ, ಸರ್ಕಾರಿ ಶಾಲೆ ಬೆಳೆಸೋಣ, ಸರ್ಕಾರಿ ಶಾಲೆ ಉಳಿಸೋಣ, ಸರ್ಕಾರಿ ಶಾಲೆ ಬೆಳೆಸೋಣ. ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಸಮ್ರಾಟ್ ಸುಬ್ಬು. ಇವತ್ತಿನ ದಿನ ಕೋಲಾರ ತಾಲೂಕು ಬೆಗ್ಲಿ ಹೊಸಳ್ಳಿ ಸರ್ಕಾರಿ ಶಾಲೆಗೆ ಲೇಖನ ಸಾಮಗ್ರಿಗಳನ್ನ ವಿತರಿಸೋಣ ಅಂತ ಬಂದಿದ್ದೇವೆ. ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಸಮ್ರಾಟ್ ಸುಬ್ಬು. ಇವತ್ತಿನ ದಿನ ಕೋಲಾರ ತಾಲೂಕು ಚೋಳಘಟ್ಟ ಸರ್ಕಾರಿ ಶಾಲೆಗೆ ಯುವಶಕ್ತಿ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ವಾಟರ್ ಫಿಲ್ಟರ್ನ ಕೊಡೋದಕ್ಕೆ ಭೇಟಿ ಮಾಡ್ತೀವಿ. ಕೋಲಾರ ಸ್ಥಳೀಯ ಸಮಾಜ ಸೇವಕರಾದ ಸಾಮ್ರಾಟ್ ಸುಬ್ಬು ಅಣ್ಣನವರು ಇಲ್ಲಿನ ಸರ್ಕಾರಿ ಶಾಲೆಯ ಮಕ್ಕಳ ಶಿಕ್ಷಣ, ಪ್ರಗತಿ ಮತ್ತು ಆರೋಗ್ಯಕ್ಕೆ ಪೂರಕವಾಗಿ ಹಮ್ಮಿಕೊಂಡಿದ್ದ ಜನಪರ ಕಾರ್ಯಕ್ರಮವೊಂದರಲ್ಲಿ ಉಚಿತವಾಗಿ ಶಾಲಾ ಪರಿಕರಗಳ ವಿತರಣೆ. ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ಸಾಮ್ರಾಟ್ ಸುಬ್ಬು ಅಣ್ಣನವರು ವಿದ್ಯಾರ್ಥಿಗಳಿಗೆ ಅವಶ್ಯಕವಾದ ಪಠ್ಯಪುಸ್ತಕಗಳು, ಸ್ಕೂಲ್ ಬ್ಯಾಗುಗಳು ಹಾಗೂ ಕುಡಿಯುವ ಶುದ್ಧ ನೀರಿನ ವ್ಯವಸ್ಥೆಗಾಗಿ ವಾಟರ್ ಫಿಲ್ಟರನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಶಿಕ್ಷಣಕ್ಕೆ ಪ್ರೋತ್ಸಾಹ. ಶಾಲಾ ಮಕ್ಕಳಿಗೆ ಬ್ಯಾಗು ಮತ್ತು ಪುಸ್ತಕ ವಿತರಿಸುವ ಮೂಲಕ ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಆಸರೆಯಾಗಿದ್ದ ಶ್ರೀ ಸುಬ್ಬು ಅಣ್ಣನವರಿಗೆ ಅಭಿನಂದನೆಗಳು. ಆರೋಗ್ಯಕ್ಕೆ ಆದ್ಯತೆ. ಶಾಲೆಯಲ್ಲೇ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರಿನ ಸಿಗಬೇಕೆಂದು ಉದ್ದೇಶದಿಂದ ಉತ್ತಮ ಗುಣಮಟ್ಟದ ವಾಟರ್ ಫಿಲ್ಟರ್ ಅನ್ನು ಶಾಲೆಗೆ ಕೊಡುಗೆಯಾಗಿ ನೀಡಿದ್ದಾರೆ. ಸರ್ಕಾರಿ ಶಾಲೆಗಳ ಸಬಲೀಕರಣ. ಸಮಾಜದ ಮುಖಂಡರು ಹಾಗೂ ದಾನಿಗಳು ಇಂತಹ ಜನಪರ ಕಾರ್ಯಕ್ರಮಗಳ ಮುಖಾಂತರ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಕೈಜೋಡಿಸುವುದಾಗಿ ಶ್ಲಾಘನೀಯ. ಮಕ್ಕಳೇ ನಮಸ್ಕಾರ. ಇವತ್ತಿನ ದಿನ ಏನು ಈ ಬೆಗ್ಲಿ ಸರ್ಕಾರಿ ಶಾಲೆಗೆ ಬರೋದಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಲೋಹಿತ್ ಅವರು. ನಾನು ನಿಮಗೆ ಹೇಳೋದೇನಂತಂದ್ರೆ, ಯಾರೋ ದಾನಿಗಳು ಬರ್ತಾರೆ, ಬುಕ್ಸ್ ಕೊಡ್ತಾರೆ, ಅದನ್ನ ನೀವು ಸದುಪಯೋಗ ಪಡಿಸ್ಕೊಬೇಕು. ಏನಕ್ಕೆ ಬರ್ತಾರೆ, ಏನಕ್ಕೆ ಕೊಡ್ತಾರೆ ಅಂತ. ನಮ್ಮ ಒಂದು ಸರ್ಕಾರಿ ಶಾಲೆ ಮಕ್ಕಳು ಕಷ್ಟದಿಂದ ಓದ್ತಾ ಇರ್ತಾರೆ. ಅವರು ಆ ಕಷ್ಟ ತಿಳಿಬಾರ್ದು. ಯಾರೋ ಒಬ್ರು ಬುಕ್ಸ್ ಕೊಟ್ಟು ಅವರು ಒಂದು ಉನ್ನತ ರೀತಿಯಲ್ಲಿ ಹುದ್ದೆಗಳನ್ನ ಸಂಪಾದಿಸ್ಬೇಕು, ಒಳ್ಳೆ ಪ್ರಜೆಗಳಾಗ್ಬೇಕು. ನೀವು ನಿಮ್ಮ ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗ್ಬೇಕು. ಅವ್ರು ಎತ್ತಿದ್ದಕ್ಕೂ ಸಾರ್ಥಕ ಆಯ್ತಪ್ಪ ಅಂತ ಅನ್ಸ್ಬೇಕು. ಪ್ರೈವೇಟ್ ಸ್ಕೂಲಲ್ಲಿ ಓದಿದ್ರೇನೆ ಒಂದು ವಿದ್ಯಾಭ್ಯಾಸ ಅಲ್ಲ, ಸರ್ಕಾರಿ ಶಾಲೆಯಲ್ಲಿ ಕೂಡ ಒಳ್ಳೆ ಉನ್ನತ ವಿದ್ಯಾಭ್ಯಾಸ ನೀಡ್ತಾರೆ ಅನ್ನೋದನ್ನ ನೀವು ನಿರೂಪಣೆ ಮಾಡಬೇಕು. ಅದೇ ನಮ್ಮ ಆಶಯ. ನೀವೆಲ್ಲರೂ ಅಷ್ಟೇ ಒಳ್ಳೆ ಒಂದು IAS, IPS, ಒಳ್ಳೆ ಅಡ್ವೊಕೇಟ್ಸ್, ಒಳ್ಳೆ ರಾಜಕಾರಣಿಗಳ ಆಗಿ ಹೊರಹೊಮ್ಮಲಿ ಅಂತ ನಾನು ಆಶಿಸ್ತಾ ನನ್ನೊಂದೆರಡು ಮಾತು ಮುಗಿಸ್ತೀನಿ. ಜೈ ಭಾರತ, ಜೈ ಕರ್ನಾಟಕ. ಸಾಮ್ರಾಟ್ ಸುಬ್ಬಣ್ಣವರು ನೋಡಿ, ಅವರು ಕಷ್ಟದಿಂದ ಬಂದಿದ್ರೇನೆ ಆ ಮಾತುಗಳೆಲ್ಲ ಬರೋದಿಕ್ ಸಾಧ್ಯ ಅಲ್ವಾ. ಸುಖವಾಗಿ ಬಂದಿರೋಂಥವ್ರು ಸುಖವಾಗಿ ಸ್ಟ್ಯಾಂಡರ್ಡ್ ಆಗಿ ಮಾತಾಡ್ತಾರೆ. ಯಾವ ಮಕ್ಕಳು ಕಷ್ಟದಿಂದ ಹಳ್ಳಿ ಲೆವೆಲ್ ಇಂದ ಬಂದಿರ್ತಾರೋ ಆ ಎಲ್ಲಾ ಮಕ್ಕಳಲ್ಲೂ ಕೂಡ ಹಸು ಅನ್ನೋದು ಏನು ಅನ್ನೋದು ಗೊತ್ತಾಗುತ್ತೆ. ಆ ಹಸು ಅನ್ನುವಂಥದ್ದು ಯಾರಿಗಿರ್ತದೆ ಅವ್ರು ಒಳ್ಳೆ ಸಂಸ್ಕಾರಸ್ಥರು ಆಗಿರ್ತಾರೆ. ಮತ್ತೆ ಇನ್ನೊಬ್ಬರಿಗೆ ನಾವು ಏನಾದ್ರೂ ದಾನ ಮಾಡಬೇಕು, ನಂತರ ಆ ಮಗು ಮೇಲೆ ಬರಬೇಕು ಅಂತ ಆ ಸುಬ್ಬಣ್ಣನವರಿಗೆ ಆಸೆ ಇದೆ. ಕಸಬಾ ಹೋಬಳಿ ಬೆಗ್ಲಿ ಹೊಸಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೋಳಘಟ್ಟ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಗೆ ಶ್ರೀಯುತರಾದಂಥ ಯುವಶಕ್ತಿ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದಂಥ ನಮ್ಮ ಸ್ನೇಹಿತರು ಸುಬ್ಬಣ್ಣ ಅವರು ಈ ಮಕ್ಕಳಿಗೆ ಶಿಕ್ಷಣದೊಂದಿಗೆ ಆರೋಗ್ಯ ಅತ್ಯುತ್ತಮ. ಆರೋಗ್ಯಕರವಾಗಿರಬೇಕಂದ್ರೆ ಮಕ್ಕಳು ಅವರಿಗೆ ಉತ್ತಮವಾದಂಥ ಆಹಾರದೊಂದಿಗೆ ಶುದ್ಧ ಕುಡಿಯುವ ನೀರನ್ನು ಕಲ್ಪಿಸಿಕೊಡಬೇಕು ಎಂಬುವ ನಿಟ್ಟಿನಲ್ಲಿ ಕೋಲಾರ ತಾಲೂಕಿನಾದ್ಯಂತ ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ವಾಟರ್ ಫಿಲ್ಟರ್ಗಳನ್ನು ಕೊಡುವ ನಿಟ್ಟಿನಲ್ಲಿ ಶ್ರೀ ಯುವಶಕ್ತಿ ಚಾರಿಟಬಲ್ ಟ್ರಸ್ಟಿನ ವತಿಯಿಂದ ಹಮ್ಮಿಕೊಂಡಿದ್ದು, ಸದರಿ ವಿಚಾರವಾಗಿ ನಾವು ನಮ್ಮ ಗ್ರಾಮದ ನಮ್ಮೂರ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಗೆ ಒಂದು ಫಿಲ್ಟರು ಕೊಡಬೇಕು ಎಂದು ಮನವಿಯನ್ನು ಕೊಟ್ಟಾಗ ನಮ್ಮ ಮನವಿಗೆ ಹೋಗೊಟ್ಟು
ನಮ್ಮ ಗ್ರಾಮಕ್ಕೆ ಈ ದಿನ ಭೇಟಿ ಕೊಟ್ಟು ಶಾಲೆಯಲ್ಲಿ ಮಕ್ಕಳಿಗೆ ಉಚಿತವಾದಂಥ ಈ ಒಂದು ಉತ್ತಮ ಒಂದು ವಾಟರ್ ಫಿಲ್ಟರನ್ನು ಒದಗಿಸಿಕೊಡ್ತಾ ಇದ್ದಾರೆ. ಹಾಗಾಗಿ ಸುಬ್ಬಣ್ಣರವರಿಗೆ ನಮ್ಮೂರ ಮತ್ತು ಶಾಲಾ ಮತ್ತು ಮಕ್ಕಳ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ಏನು ಇವತ್ತಿನ ದಿನ ಯುವಶಕ್ತಿ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಕೋಲಾರ ತಾಲೂಕು ಚೋಳಘಟ್ಟ ಗ್ರಾಮಕ್ಕೆ ಸರ್ಕಾರಿ ಶಾಲೆಗೆ ಭೇಟಿ ನೀಡೋದಕ್ಕೆ ಕಾರಣಕರ್ತರು ನಮ್ಮ ಮಂಜಣ್ಣವರು. ಏನು ಇವರು ನಮ್ಮ ಒಂದು ವಿಡಿಯೋನ ನೋಡಿ ನಮ್ಮ ಚೋಳಘಟ್ಟ ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಮಕ್ಕಳು ನೀರು ಕುಡಿಯೋದಕ್ಕೆ ತುಂಬ ಕಷ್ಟ ಆಗಿದೆ, ತುಂಬ ಪರದಾಡ್ತಾ ಇದ್ದಾರೆ. ಅವ್ರಿಗೊಂದು ವಾಟರ್ ಫಿಲ್ಟರ್ನ ಅವಶ್ಯಕತೆ ತುಂಬ ಇದೆ, ನಿಮ್ಮ ಕಡೆಯಿಂದ ನೀಡಿ ಅಂತ ಹೇಳಿದರು. ನಾವು ಇವತ್ತಿನ ದಿನ ಬಂದು ಅವರ ಒಂದು ಈ ಒಳ್ಳೆ ಮನಸ್ಸಿಗೆ ಏನೊಂದು ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ತುಂಬ ಕಷ್ಟದಿಂದ ಓದ್ತಾ ಇರ್ತಾರೆ. ಅವರು ಏನೋ ಒಂದು ಫೋನ್ ಮಾಡಿ ನಮ್ಮನ್ನು ಕೇಳೋ ಅವಶ್ಯಕತೆ ಇರಲಿಲ್ಲ, ಆದರೆ ಕೇಳ್ತಾ ಇದ್ದಾರೆ ಅಂದರೆ ಅವರಿಗೆ ಸ್ಕೂಲ್ನ ಒಂದು ಕಾಳಜಿ. ಈ ಕಾಳಜಿ ಎಲ್ಲರಲ್ಲೂ ಬಂದರೆ ಸರ್ಕಾರಿ ಶಾಲೆಗಳು ಮುಚ್ಚೋ ಅಂತ ಒಂದು ಕೆಲಸ ಆಗ್ತಾ ಇರಲಿಲ್ಲ. ಇವತ್ತಿನ ದಿನ ಎಷ್ಟೋ ಸರ್ಕಾರಿ ಶಾಲೆಗಳು ಮುಚ್ಚೋ ಹಂತಕ್ಕೆ ತಲುಪಿದಾವೆ. ಅದು ಎಲ್ಲ ಒಂದು ಸರ್ಕಾರಿ ಶಾಲೆಯನ್ನು ಉಳಿಸ್ಕೊಳ್ಳೋ ಅಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಸರ್ಕಾರಿ ಶಾಲೆ ಉಳಿಸೋಣ, ಸರ್ಕಾರಿ ಶಾಲೆ ಬೆಳೆಸೋಣ ಅನ್ನೋ ಒಂದು ಅಭಿಯಾನ ಸ್ಟಾರ್ಟ್ ಮಾಡಿದ್ದೀವಿ ನಾವು. ತಾಯಿಯವರು ಹೇಳ್ತಾ ಇದ್ರು, ನಾವು ಮಾಡುವಂಥ ಒಳ್ಳೆ ಕೆಲಸಗಳು ಇವತ್ತು ಮನುಷ್ಯ ಹುಟ್ತಾನೆ ಸಾಯ್ತಾನೆ, ಆದರೆ ನಾವು ಮಾಡೋ ಒಂದು ಒಳ್ಳೆ ಕೆಲಸಗಳು ಜೀವಂತವಾಗಿರ್ತವೆ. ಹಂಗಾಗಿ ನಾವು ಇರೋ ತನಕ ಏನೋ ಒಂದು ನಮ್ಮ ಕೈಲಾಗಿದ್ದು ಒಳ್ಳೆ ಕೆಲಸಗಳು ಮಾಡೋಣ. ಮಕ್ಕಳೇ, ನೀವು ಅಷ್ಟೇ, ನೀವೊಂದು ದೊಡ್ಡವರಾದ್ಮೇಲೆ ನಿಮ್ಮ ಕೈಲಾಗಿದ್ದು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇವನ ಒಂದು ಸಮಾಜಕ್ಕೆ ಮಾದರಿ ಆಗುವಂಥ ಪ್ರಜೆಗಳಾಗಲಿ ಅಂತ ನಾನು ಆಶಿಸ್ತೀನಿ. ಜೈ ಭಾರತ, ಜೈ ಕರ್ನಾಟಕ. ಯುವಶಕ್ತಿ ಚಾರಿಟಬಲ್ ಟ್ರಸ್ಟ್ಗೆ ಸುಬ್ಬಣ್ಣ ಅವರಿಗೆ